ಹೋಗೋದು ಇದೇ ಎಲ್ಲ ಜಾಸ್ತಿ ಆಗ್ತಾ ಇತ್ತು ನೋಡಿ. ಶಾಂತಿ ಅನ್ನೋದೇ ಹೋಗ್ಬಿಟ್ಟಿತ್ತು. ಮುಂಚೆಲ್ಲ ನೋಬೆಲ್ ಪ್ರಶಸ್ತಿ ಸಾಕಷ್ಟು ಸಿಗ್ತಾ ಇತ್ತು, ಈಗ ನೋಬೆಲ್ ಪ್ರಶಸ್ತಿನೇ ಸಿಗ್ತಾ ಇಲ್ಲ. ಶಾಂತಿಯೇ ಮರೆಮಾಚಿ ಹೋಗಿದೆ ನೋಡಿ. ವಿನಾಕಾರಣಕ್ಕೆ ಅಲ್ಲಿ ಜಗಳ ಆಯಿತು, ಕಾರನ್ನ ಮಿರರನ್ನು ಹೊಡೆದಾಕ್ಬಿಟ್ಟು ಮುಖಕ್ಕೆ ಉಗ್ದಿದ್ದಾನೆ. ಯಾವ ರೀತಿ ದುರ್ವರ್ತನೆ ನೋಡಿ. ಸದ್ಯಕ್ಕೆ ಈತನ ಈಗ HL ಪೊಲೀಸರು ಬಂಧಿಸಿದ್ದಾರೆ. ನನಗೆ ಯಾವ್ದು ಖುಷಿಯಾಗಿದ್ದು ಗೊತ್ತಾ ಇದರಲ್ಲಿ, ಮೊದಲು ಮತ್ತು ನಂತರ ಅಂತ ನೋಡಿ. ಫಸ್ಟ್ ಉಗ್ದ, ಆಮೇಲೆ ನೋಡಿ ಮೊದಲು ಮತ್ತು ನಂತರ ಹಾಕ್ರೋ. ಹಂಗೆ ವೆಂಕಟೇಶ್, ಮೊದಲು ಮತ್ತು ನಂತರ ಅಂತ ಹಾಕ್ಬೇಕು ನೋಡಿ. ಉಗಿಯೋ ಮೊದಲು, ಉಗಿದ ನಂತರ ಬೇಕಿತ್ತ, ನಿಂಗಿತ್ತು ಬೇಕಿತ್ತ ಮಗನೇ ಅಂತ ಹಾಡು ನೆನಪಾಯ್ತು ನನಗೆ, ಹುಚ್ಚ ವೆಂಕಟ. ಖಂಡಿತ. ಆಮೇಲೆ ಆವೇಶಕ್ಕೆ ಮಾಡ್ಬಿಡ್ತಾರೆ. ಅವನು ಅವತ್ತೊಬ್ಬ ಇದ್ದ, ಯಾರು ಈ ಉಮಾಪತಿ ವಿರುದ್ಧ. ಉಮಾಪತಿ ಯಾರು ಗೊತ್ತಾ, ಅವನು ಬರ್ಲಿ, ಅಣ್ಣ ಬರ್ಲಿ, ಎಲ್ಲ ಸರಿ ಮಾಡ್ತೀನಿ ಅಂತ. ಆಮೇಲೆ ಪೊಲೀಸರು ಜಗೇಶ್ ಪಿಕ್ಚರ್ ಸ್ಟೈಲಲ್ಲಿ ಕಾಲ ಕಾಯ್ದು ಬ್ಯಾಂಕ್ ಜನಾರ್ದನ್ ಅವ್ರದ್ದೊಂದು ಸೀನ್ ಇದೆ ಗೊತ್ತಾ, ಜಗೇಶ್ ಪಿಕ್ಚರ್. ಹೌದೌದು, ನೋಡಿದಿರಾ? ಯಾವ ಪಿಕ್ಚರು? ಏರೋಪ್ಲೇನರ್ಸ್ ಇದ್ದಾರೆ. ಯಾವ ಪಿಕ್ಚರ್ ಗೊತ್ತಿಲ್ಲ? ಗೊತ್ತಿಲ್ಲ. ಪಿಕ್ಚರ್ ನೋಡಲ್ಲ ನೀವು? ಸ್ವಲ್ಪ ಕಡಿಮೆ ಸರ್. ಆಹಾ, ನೋಡಿ ಹಿಂಗಾಗಿದೆ. ಓಕೆ, ನೆಕ್ಸ್ಟ್. ಅಡಿಗೆ ಫೋಟೋ ಬಾರ ಏನದಗೆ ಅಡಿಗೆ ದೊಡ್ಡ ಸುದ್ದಿ ಆಗುವಂಥದ್ದು, ವಕ್ಫ್ಗೆ ಒಂದು ಬದಲಾವಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಇಂದು ಸಂಸತ್ನಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ಏನದು ವಕ್ಫ್ ಕಾಯ್ದೆ? ಲಾಭನ ನಷ್ಟನ? ಏನು ಬದಲಾವಣೆ ಮಾಡ್ತಾರೆ? ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಅದಾದ ನಂತರ ಅದರ ಬಗ್ಗೆ ಹೇಳ್ತೀನಿ. ವಕ್ಫ್ ಬೋರ್ಡ್ ಅಧಿಕಾರಕ್ಕೆ ಬೀಳುತ್ತಾ ಬ್ರೇಕ್. ಕಾಯ್ದೆ ಬದಲಿಸಲಿದ್ಯಾ ನರೇಂದ್ರ ಮೋದಿ ಸರ್ಕಾರ? ಕೇಂದ್ರದಲ್ಲಿ 3ನೇ ಬಾರಿಗೆ ಅಧಿಕಾರದ ಗದ್ದುಗೆ ಹಿಡಿದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಇಂದು ಸಂಸತ್ನಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ತಡರಾತ್ರಿಯೇ ವಿಧೇಯಕದ ಪ್ರತಿಯನ್ನ ಲೋಕಸಭೆ ಸದಸ್ಯರಿಗೆ ಹಂಚಿಕೆ ಮಾಡಲಾಗಿದ್ದು, ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವುದನ್ನು ಈಗಾಗಲೇ ಎಐಎಂಐಎಂ ಮುಖ್ಯಸ್ಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 1995ರ ವಕ್ಫ್ ಕಾಯ್ದೆಯ ಸೆಕ್ಷನ್ 40ಕ್ಕೆ ತಿದ್ದುಪಡಿ, ಹಲವು ಬದಲಾವಣೆ ಮಾಡಲು ಕೇಂದ್ರ ತೀರ್ಮಾನ. ವಕ್ಫ್ ಕಾಯ್ದೆ ಬದಲು ಮರು ನಾಮಕರಣ. ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಫಿಷಿಯನ್ಸಿ ಮತ್ತು ಡೆವಲಪ್ಮೆಂಟ್ ಆಕ್ಟ್ 1923ರ ವಕ್ಫ್ ಕಾಯ್ದೆ ರದ್ದುಗೊಳಿಸಲು ತೀರ್ಮಾನ. ಏನೆಲ್ಲ ಬದಲಾವಣೆ? ವಕ್ಫ್ ಮಂಡಳಿ ಆಸ್ತಿಯ ಪರಮಾಧಿಕಾರಕ್ಕೆ ಬೀಳಲಿದೆ ಬ್ರೇಕ್. ರಾಜ್ಯಗಳ ವಕ್ಫ್ ಮಂಡಳಿಗೆ 2 ಮಹಿಳೆಯರು ಕಡ್ಡಾಯ. ವಕ್ಫ್ ಮಂಡಳಿ ಆಸ್ತಿ ಕುರಿತು ಜಿಲ್ಲಾಧಿಕಾರಿ ತೀರ್ಮಾನವೇ ಫೈನಲ್. ಸಮಿತಿಯಲ್ಲಿ ಒಬ್ಬ ಕೇಂದ್ರ ಸಚಿವ, 3 ಸಂಸದರು, ತಲಾ 3 ಮುಸ್ಲಿಂ ಸಂಘಟಕರು, ಮುಸ್ಲಿಂ ಕಾನೂನು ತಜ್ಞರು, ಸುಪ್ರೀಂ ಅಥವಾ ಹೈಕೋರ್ಟ್ನ 2 ಜಡ್ಜ್ಗಳ ಸಮಿತಿ ಸದಸ್ಯ. ವಕ್ಫ್ ಆಸ್ತಿ ಘೋಷಣೆ ಮಾಡುವ ಮೊದಲು ನೋಟಿಸ್, ವೆಬ್ಸೈಟ್ನಲ್ಲಿ ಪ್ರಕಟ. ವಕ್ಫ್ ಆಸ್ತಿಗಳ ಸರ್ವೆಯನ್ನ ಜಿಲ್ಲಾಧಿಕಾರಿ ಎದುರು ಮಾಡಬೇಕು. ಮಂಡಳಿ ನಿರ್ಧಾರ ಪ್ರಶ್ನಿಸಿ 90 ದಿನದಲ್ಲಿ ಆಸ್ತಿ ಮಾಲೀಕರು ಪ್ರಶ್ನೆ ಮಾಡಬಹುದು. ಆಸ್ತಿಯ ಬದಲು ಹಣಕಾಸಿನ ನೆರವಿಗೂ ಹೊಸ ಅಂಶ ಸೇರ್ಪಡೆ. ವಿಧವೆಯರ, ವಿಚ್ಛೇದಿತರು, ಅನಾಥರಿಗೆ ಹಣ ಕೇಂದ್ರದ ಸಲಹೆಯಂತೆ ಬಳಕೆ. ವಕ್ಫ್ ಮಂಡಳಿ ವಿರೋಧಿಸುವ ಬೊಹರಾ, ಆಗಾ ಖಾನ್ಗೆ ಪ್ರತ್ಯೇಕ ಮಂಡಳಿ. ಏನಿದು ವಕ್ಫ್ ಕಾಯ್ದೆ? 1995ರಲ್ಲಿ ಮುಸ್ಲಿಂ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ಕಾಯ್ದೆ. ದಾನವಾಗಿ ನೀಡಿದ ಭೂಮಿ ನಿಯಂತ್ರಿಸುವ ದಿಸೆಯಲ್ಲಿ ಜಾರಿಗೆ. ಧಾರ್ಮಿಕ ಕಾರಣಕ್ಕಾಗಿ ನೀಡಿದ ಆಸ್ತಿಯು ವಕ್ಫ್ ಮಂಡಳಿ ವ್ಯಾಪ್ತಿಗೆ. ವಕ್ಫ್ ಮಂಡಳಿ ತನ್ನ ಆಸ್ತಿ ಘೋಷಣೆ, ವಶಕ್ಕೆ ಪಡೆಯುವ ಪರಮಾಧಿಕಾರ. ದೇಶದಲ್ಲಿ ವಕ್ಫ್ ಮಂಡಳಿಯು ಸುಮಾರು 8.7 ಲಕ್ಷ ಆಸ್ತಿಯನ್ನ ಹೊಂದಿದೆ. ಆಸ್ತಿಗಳ ದುರುಪಯೋಗವನ್ನ ತಡೆಗಟ್ಟಲು ಕೇಂದ್ರ ಸರ್ಕಾರ ಈ ಕಾನೂನು ತರಲು ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್, ಇದು ಏನು ಸರ್ ಆ್ಯಕ್ಚುಲಿ ವಕ್ಫ್ ಕಾಯ್ದೆ ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಈಗ
ವೀಕ್ಷಕರೇ ಕೇಳಿಸ್ಕೊಳ್ಳಿದ್ಯಾ ಏನು ವಕ್ಫ್ ಕಾಯ್ದೆ ಬದಲಾವಣೆ ಆಗುತ್ತೆ ಅಂತೇಳಿ. ಎಲ್ಲವೂ ಸರಿಯಾಗಿತ್ತು. 1995ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡುತ್ತೆ, ಈ ವಕ್ಫ್ಗೆ ಹೆಚ್ಚಿನ ಪರಮಾಧಿಕಾರ ಕೊಡುತ್ತೆ. ಯಾಕಂದರೆ ರಾಮ ಮಂದಿರ, ಬಾಬರಿ ಮಸೀದ್ ಧ್ವಂಸ ಆಯಿತು ಅಂತಿರುತ್ತಲ್ಲ, ಇನ್ನು ಮುಸ್ಲಿಮರ ವಿಶ್ವಾಸ ಗಳಿಸಬೇಕು ಅಂತ ಹೇಳಿ. ಭಾಳ ಆಶ್ಚರ್ಯಕರ ಏನಪ್ಪ ಅಂತಂದರೆ, ಭಾರತದಲ್ಲಿ ಮಿಲಿಟ್ರಿ ಬಳಿ 18 ಲಕ್ಷ ಎಕರೆ ಜಾಗ ಇದೆ. ಎಷ್ಟು? 18 ಲಕ್ಷ ಎಕರೆ. ಬಟ್ ಅದು ಸರ್ಕಾರಿ ಜಾಗ. ಓಕೆ. ನಮ್ಮ ರೈಲ್ವೆ ಬಳಿ 12 ಲಕ್ಷ ಎಕರೆ ಜಾಗ ಇದೆ, ಅದು ಸರ್ಕಾರಿ ಜಾಗ. 2006ರಲ್ಲಿ ಈ ವಕ್ಫ್ ಬಳಿ 1.2 ಲಕ್ಷ ಎಕರೆ ಜಾಗ ಇತ್ತು 2006ರಲ್ಲಿ. ಅದು 2009ರಲ್ಲಿ 4 ಲಕ್ಷ ಎಕರೆ ಆಯಿತು. 2024ರಲ್ಲಿ 8ರಿಂದ 10 ಲಕ್ಷ ಎಕರೆ. ಮೂರನೇ ಅತಿ ದೊಡ್ಡ ಜಾಗ ಇರೋದು ಇವರ ಬಳಿ. ಆದರೆ ಇದು ಖಾಸಗಿ, ಇದು ಸರ್ಕಾರದ್ದಲ್ಲ. ಹೇಳ್ತೀನಿ ಕೇಳಿ. 1995 ಏನಾಗುತ್ತೆ, ಇವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡ್ತಾರೆ. 2013ರಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡ್ತಾರೆ. ಏನು ಅಧಿಕಾರ? ವಕ್ಫ್ನ CEO ಯಾವುದಾದ್ರೂ ಒಂದು ಜಾಗವನ್ನ, ಇದು ನಮ್ಮ ಜಾಗ ಅಂತಂದ್ರೆ ಅದನ್ನು ಅವರಿಗೆ ಬಿಟ್ಕೊಡ್ಬೇಕು. ಓಕೆ. ಈಗ ನಿಮ್ದೊಂದು ಜಾಗ ಇದೆ, ನಾನು ಹೇಳ್ತೀನಿ, ನಾನು CEO, ಈ ಜಾಗ ನಮ್ದಪ್ಪ ಅಂತ ಹೇಳ್ತೀನಿ. ಆಗ ನೀವೇನು ಮಾಡಬೇಕು? ಬಿಟ್ಕೊಡ್ಬೇಕು. ನೀವು ಇಲ್ಲಪ್ಪ ಇದು ನನ್ನ ಜಾಗ ಅಂತ ನನ್ನ ಹತ್ರ ಬಂದು ಹೇಳಬೇಕು. ನೀವು ಕೋರ್ಟ್ಗೆ ಹೋಗೋಂಗಿಲ್ಲ. CEO ಆದ ನಂತರ ಅಲ್ಲಿ ಒಂದು ಟ್ರಿಬ್ಯುನಲ್ ಇದೆ. ಯಾವುದರಲ್ಲಿ? ವಕ್ಫಲ್ಲಿ ಒಂದು ಟ್ರಿಬ್ಯುನಲ್ ಇದೆ. ಆ ಟ್ರಿಬ್ಯುನಲ್ ಮುಂದೆ ನೀವು ಹೇಳಬೇಕು, ಇಲ್ಲ ಇದು ನನ್ನ ಜಾಗ ಅಂತ. ನಾನು ಹೇಳಿದ್ದೀನಲ್ಲ ಅದು ನನ್ನ ಜಾಗ ಅಂತೇಳಿ, ನಾನೇನು ದಾಖಲೆ ತೋರಿಸೋಂಗಿಲ್ಲ. ಓಕೆ. ಈ ಮುಸ್ಲಿಂ ಮಹಾರಾಜರೆಲ್ಲ ದಾನವಾಗಿ ಕೊಟ್ಟಿರ್ತಾರಲ್ಲ, ಆ ಎಲ್ಲ ಜಾಗ ವಾಪಸ್ ಅವರು ಪಡ್ಕೋಬಹುದು ಅಂತೇಳಿ. ಹಾಗಾಗಿ ಜಾಸ್ತಿ ಆಗಿದೆ. ನೀವು 45 ದಿವಸದಲ್ಲಿ ಬಿಟ್ಟು ಹೋಗ್ಬೇಕು. ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ತಿರುಚನಪಳ್ಳಿ ತಮಿಳುನಾಡಲ್ಲಿ 7 ಗ್ರಾಮಗಳನ್ನ ಇದು ನಮ್ದು ಅಂತ ಹೇಳ್ಬಿಡುತ್ತೆ ವಕ್ಫ್. ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಆ 7 ಗ್ರಾಮಗಳಲ್ಲಿ ಒಂದು 1500 ವರ್ಷಗಳ ಒಂದು ದೇವಸ್ಥಾನ ಇದೆ. ಅದು ಹೆಂಗಾಗತ್ತೆ? ಇಸ್ಲಾಂ ಭಾರತಕ್ಕೆ ಬಂದು ವಿಶ್ವಕ್ಕೆ ಪರಿಚಯ ಆಗಿ 2000 ವರ್ಷ ಆಗಿಲ್ಲ. ಭಾರತಕ್ಕೆ ಬಂದು 1000 ವರ್ಷ ಆಗಿಲ್ಲ. 1500 ವರ್ಷಗಳ ಹಿಂದಿರುವಂತ ಶಿವ ದೇವಾಲಯ ನಮ್ದು ಅಂತ ನೀವು ಹೇಳ್ತೀರಿ ಅಂತಂದ್ರೆ ಏನ್ ಕತೆ ಇದಕ್ಕೆ? ಇದೇ ತರ ಆದ್ರೆ ಏನಾಗುತ್ತೆ ಗೊತ್ತಾ, ನಾಳೆ ಈ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆಯಲ್ಲ ಇಲ್ಲಿ ಮಂತ್ರಾಲಯ, ಅದನ್ನು ಕೂಡ ಕೇಳ್ತೀರಿ, ನಮ್ಮ ಮಹಾರಾಜರು ಕೊಟ್ಟಿದ್ದು ಮತ್ತೊಂದು ಅಂತೇಳಿ, ಅದು ಮುಸ್ಲಿಂ ಮಹಾರಾಜರು ಕೊಟ್ಟಿದ್ದು ಅಂತ ಇದೆಯಲ್ಲ. ಉಡುಪಿಯನ್ನು ಕೂಡ ಕೇಳ್ತೀರಿ. ಹೌದು, ಕೃಷ್ಣ ಮಠ. ಲಾಸ್ಟ್ ಟೈಮ್ ಯಾರು ಹೇಳ್ದಂಗಿದೆ, ಸುದ್ದಿ ಆಗ್ತಿದೆ. ನಾವು ಪ್ರಶ್ನೆ ಕೇಳೋದು, ಈಗ ಇಲ್ಲಿ ಮುಸ್ಲಿಂ ರಾಜರಿದ್ರಲ್ಲ, ಆ ಮುಸ್ಲಿಂ ರಾಜರಿಗೆ ಜಾಗ ಯಾರು ಕೊಟ್ಟಿದ್ದು? ಅದು ಭಾರತದ ಜಾಗ. ನೀವು ಆಕ್ರಮಣ ಮಾಡ್ಕೊಂಡಿರುವಂತದ್ದು. ನೀವು 8 ಲಕ್ಷ ಎಕರೆ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಪ್ರಶ್ನೆ ಬೇಕಲ್ವಾ? ವಿಷಯ ಇಷ್ಟೇ. ಈಗ ನೀವು ಆ ಜಾಗ ನಿಮ್ದು ಅಂತ ಹೇಳಿ ತೊಂದರೆ ಇಲ್ಲ. ಆದ್ರೆ ಟ್ರಿಬ್ಯುನಲ್ ಡಿಸೈಡ್ ಮಾಡೋದಲ್ಲ. ಟ್ರಿಬ್ಯುನಲ್ ಡಿಸಿಷನ್ ಅನ್ನ ಪ್ರಶ್ನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲ ಕೋರ್ಟ್ನಲ್ಲ ಅವಕಾಶ ಸಿಗಬೇಕು. ನೀವು ಜಾಗ ಬಿಟ್ಟು ಹೋಗಿ ಅಂತಂದ್ರೆ ಹಂಗಾಗಲ್ಲ ಅಂತೇಳಿ. ಸೊ ಅದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಆಮೇಲೆ ಇವತ್ತು 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮ್ 9 ಗಂಟೆಯಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಹೇಳ್ತೀನಿ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.